ಉಡುಪಿ ಹನಿ ಟ್ರ್ಯಾಪ್ ಕೇಸಲ್ಲಿ ಮತ್ತಷ್ಟು ರಹಸ್ಯ ಬಯಲು. ಝೀನತ್ ಗ್ಯಾಂಗ್ನಲ್ಲಿದ್ದಾರೆ ಮತ್ತಿಬ್ಬರು ಕೆಲೇಡಿಗಳು. ಪಾರ್ಟ್ನರ್ಸ್ ಗೀತಾ ರಾವ್ ಮತ್ತು ಬಿಂದು ತಂಗಪ್ಪನ್ ಎಸ್ಕೇಪ್, ಪೊಲೀಸರಿಂದ ತಲಾಶ್. ಉಡುಪಿ ಹನಿ ಟ್ರ್ಯಾಪ್ ಗ್ಯಾಂಗ್ಗೆ ದೇವರೇ ಬಂಡವಾಳ. ಪಡುಬಿದ್ರಿಯ ಖಡ್ಗೇಶ್ವರಿ, ಅಂಬಲಪಾಡಿ, ಮಹಾಕಾಳಿ, ಕೊಲ್ಲೂರು ಮೂಕಾಂಬಿಕೆ ಹೆಸರು ಬಳಸಿ ವಂಚನೆ. ದೇವರ ಮುಂದೆ ಕಣ್ಣೀರಿಟ್ಟು ನಂಬಿಸ್ತಾ ಇದ್ದ ಝೀನತ್ ಕಳ್ಳಾಟ ತನಿಖೆಯಲ್ಲಿ ರಿವೀಲ್. ಪ್ರೀತಿಸಿ ಮದುವೆಯಾಗಿದ್ದ ಯುವಕನ ಭೀಕರ ಹತ್ಯೆ. ರಿಸೆಪ್ಷನ್ ಮುಗಿದ ಕೆಲವೇ ಗಂಟೆಗಳಲ್ಲಿ ನಬೀರ್ ರಸೂಲ್ ಕೊಲೆ. ಬಳ್ಳಾರಿ ನಗರದ ಬಟ್ಟಿ ಏರಿಯಾದಲ್ಲಿ ಕೃತ್ಯ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಯುವತಿಯ ಬರ್ಬರ ಹತ್ಯೆ. ಪೊಲೀಸರಿಂದ ಪರಾರಿಯಾದ ಆರೋಪಿ ಚೇತನ್ ಗೌಡ ಬಂಧನ. ಇನ್ನೊಂದೆಡೆ ಮೃತ ಲಾವಣ್ಯ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ. 500 ರೂಪಾಯಿ ಕೊಟ್ಟಿಲ್ಲ ಅಂತ ಮಡದಿಯ ಮರ್ಡರ್. ಬರ್ತ್ಡೇ ದಿನವೇ ಪತ್ನಿಗೆ ಚಟ್ಟ ಕಟ್ಟಿದ ಪಾಪಿ ಪತಿರಾಯ. ಸಪ್ನಾಳ ಹತ್ಯೆ ಕೈದಿದ್ದ ಮನೋಜನ ಮುಖವಾಡ ಬಯಲು. ದೂರಾಗಿದ್ದ ದಂಪತಿಯನ್ನ ಒಂದು ಮಾಡಿದ ನ್ಯೂಸ್ ಫಸ್ಟ್. ರಾಕೇಶ್ ಪೋಷಕರನ್ನ ಕರೆಸಿ ಬುದ್ಧಿ ಹೇಳಿದ್ದ ಅಧಿಕಾರಿಗಳು. ಮಗು ಹಾಗೆ ಸೆಂಧೂಳನ್ನ ಮನೆಗೆ ಕರ್ಕೊಂಡು ಹೋದ ಕುಟುಂಬ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಹೋರಾಟದ ಹೆಜ್ಜೆ. ನನ್ನ ಸಂಪೂರ್ಣ ಬೆಂಬಲ ಇದೆ ಎಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ರೈತರ ಪರವಾಗಿ ಕಾನೂನು ಹೋರಾಟಕ್ಕೂ ಸಜ್ಜಾದ ಎಚ್ಡಿಕೆ. ಸಚಿವರ ಪಟ್ಟಿ ಅಂತಿಮವೋ, ಮತ್ತೆ ಚರ್ಚೆ ನಡೆಯುತ್ತಾ? ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಚರ್ಚೆ ಬಳಿಕ ಜಿಜ್ಞಾಸೆ. ಕುತೂಹಲ ಮೂಡಿಸಿದ ಸಂಪುಟ ವಿಸ್ತರಣೆಯ ಮುಂದಿನ ಪ್ರಕ್ರಿಯೆ. 20 ಮಂತ್ರಿ ಸ್ಥಾನದ ಮೇಲೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಕನಸಿನ ನೋಟ. ಸಂಪುಟ ವಿಸ್ತರಣೆ ಮೇಲೆ ಕಣ್ಣಿಟ್ಟು ಬಿಜೆಪಿಗರ ಆಟ. ಅಡ್ಡ ಮತದಾನ ಸೇಡು ತೀರಿಸಿಕೊಳ್ಳೋಕೆ ಆಪರೇಷನ್ ಮೂಲಕ ತಕ್ಕ ಪಾಠ. ಸಂಪುಟ ವಿಸ್ತರಣೆ ಕುರಿತು ಹೈಕಮಾಂಡ್ ಜೊತೆ ಚರ್ಚೆಯಾಗಿದೆ. ಹೊಸಬರಿಗೆ ಅವಕಾಶ ಕೊಡುವುದು ಒಳ್ಳೆಯದು. ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನ ಕೊಡಲೇಬೇಕು ಎಂದ ಸತೀಶ್. ಸಿದ್ದರಾಮಯ್ಯ ಹಾಗೂ ಸತೀಶ್ ನಡುವಿನ ಬಿರುಕು ಎಂಬ ಚರ್ಚೆ. ನಮ್ಮ ನಡುವೆ ಯಾವುದೇ ಗೊಂದಲ ಇಲ್ಲ. ಲಾಭ ಪಡೆಯೋಕೆ ಕೆಲವು ಶಕ್ತಿಗಳು ಹುಟ್ಟಿಕೊಂಡಿವೆ ಎಂದ ಜಾರಕಿಹೊಳಿ. ಬೆಂಗಳೂರಲ್ಲಿ 2 ವರ್ಷದ ಮಗು ಅನುಮಾನಾಸ್ಪದ ಸಾವು. ಲಿವ್ಇನ್ನಲ್ಲಿದ್ದಂತಹ ತಂದೆ ತಾಯಿ ಮೇಲೆ ಅನುಮಾನ. ಪೋಷಕರ ವಿರುದ್ಧವೇ ಬಾಣಸವಾಡಿ ಠಾಣೆಯಲ್ಲಿ ಸ್ನೇಹಿತೆಯಿಂದ ದೂರು. ಮೂವರನ್ನ ಕೊಲೆ ಮಾಡಿದ್ದು ನಾನೇ, ಶ್ವೇತಾಳ ಪಾತ್ರ ಇಲ್ಲ. ಬ್ರೈನ್ ಮ್ಯಾಪಿಂಗು ಮುನ್ನವೇ ತಪ್ಪೊಪ್ಪಿಕೊಂಡ ಕೆನತ್. ಅತ್ತ ಜೈಲಲ್ಲಿ ಮಾನಸಿಕ ಅಸ್ವಸ್ಥತೆಯಂತೆ ಶ್ವೇತಾಳ ವರ್ತನೆ. ಪೊಲೀಸರಿಗೆ ತಲೆನೋವು ತಂದಿಟ್ಟ ಕೈದಿಗಳ ಎಸ್ಕೇಪ್. ಕಲಬುರಗಿ ಜೈಲಿಂದ ಪರಾರಿಯಾಗಿರುವ ಇನ್ನಿಬ್ಬರ ಬಂಧನಕ್ಕೆ ತೀವ್ರ ಶೋಧ. ಇನ್ನೊಂದೆಡೆ ಶಿವಮೊಗ್ಗದಲ್ಲೂ ಓರ್ವ ಕೈದಿ ಪರಾರಿ. ಬೆಂಗಳೂರಿಂದ ಅಹಮದಾಬಾದ್ಗೆ ಹೊರಟಿದ್ದ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಪತ್ರ. ಪ್ರಯಾಣಿಕರನ್ನ ಕೆಳಗಿಳಿಸಿ ಪರಿಶೀಲನೆ ನಂತರ ಹುಸಿ ಬಾಂಬ್ ಅಂತ ಸ್ಪಷ್ಟನೆ. ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯಲ್ಲಿ ದೂರು ದಾಖಲು. ಮಂಗಳೂರು ಹೊರವಲಯದ ಸುರತ್ಕಲ್ ಬಳಿ ಬೋಟ್ ಪಲ್ಟಿ. ಮಗುಚಿ ಬಿದ್ದ ಮೀನುಗಾರಿಕೆಗೆ ತೆರಳಿದ್ದ ನಾಡದೋಣಿ. ಸ್ಥಳೀಯ ಮೀನುಗಾರರಿಂದ ಅಪಾಯದಲ್ಲಿದ್ದ ಮೀನುಗಾರರ ರಕ್ಷಣೆ. ಇವತ್ತು ಮೊದಲ ಆಷಾಢ ಶುಕ್ರವಾರ. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಸಾಗರ. ನಾಡ ದೇವತೆಗೆ ನಾಗಶೇಷ ಅಲಂಕಾರ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರ ಕಟ್ಟೆಚ್ಚರ. ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಪತ್ನಿ ಭೇಟಿ. ದರ್ಶನ್ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಅಳಿಯ ಚಂದನ್ ಕೂಡ ವಿಜಯಲಕ್ಷ್ಮಿಗೆ ಸಾಥ್. ಇಸ್ರೋ ಸಂಸ್ಥೆಯಲ್ಲಿ 100ಕ್ಕೂ ಹೆಚ್ಚು ವಿಜ್ಞಾನಿಗಳು ಸಿಬ್ಬಂದಿ ರಾಜೀನಾಮೆ. ಭಾರತೀಯ ಬಾಹ್ಯಾಕಾಶ ಕೇಂದ್ರ ಕಠಿಣ ನಿಯಮ ಜಾರಿಗೆ ತರ್ತಿದ್ದಂತೆ ರಿಸೈನ್. ವಿಜ್ಞಾನಿಗಳ ರಾಜೀನಾಮೆಯಿಂದ ಗಗನಯಾನ ಮಿಷನ್ಗೆ ಕಂಟಕ. ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಧರ್ಮನ್ ಸಿನಿಮಾ ಶೂಟಿಂಗ್ ಆರಂಭ. ತಲೆಯುವಾಗೆ ಕಾಂತಾರ ಬೆಡಗಿ ರುಕ್ಮಿಣಿ ವಸಂತ್ ನಾಯಕಿ. ಚಿತ್ರತಂಡದಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.